ಪೂಜೆಗೆ ಯಾರ್ಯಾರು ಕೂತ್ಕೋತಾರೆ? ಶಾಸ್ತ್ರಿಗಳೇ, ನನ್ನ ಮೊಮ್ಮಗ ಗುಂಡು, ಅವನ ಹೆಂಡತಿ ಭೂಮಿಕಾ, ಅವರಿಬ್ಬರು ಮಕ್ಕಳು. ಕನಕಾಭಿಷೇಕ ಮಾಡಿದಾಗ ಗೌತಮ್ ಅವ್ರಿಗೆ ಗಂಡು ಮಗು ಮಾತ್ರ ಅಲ್ವಾ ಇದ್ದಿದ್ದು? ಈ ಹೆಣ್ಮಗು? ಶಾಸ್ತ್ರಿಗಳೇ, ನನ್ನ ಮೊಮ್ಮಗ ಗುಂಡು ಈ ಹುಡುಗಿನ ಸಾಕೊಂಡಿದ್ದಾನೆ. ಇವಳು ಅವನ ಮಗಳೇ. ಹೌದಾ? ಈ ಪೂಜೆಗೆ ಮನೆ ವಾರಸುದಾರ ಮಾತ್ರ ಕೂತ್ಕೋಬೇಕು? ಇದು ಮನೆ ಶಾಂತಿಗೋಸ್ಕರ ಮಾಡ್ತಿರೋದು. ಹಾಗಾಗಿ ಮನೆ ಸಂತಾನ ಅಲ್ದೋರು ಪೂಜೆ ಕೂತ್ಕೋಬಾರ್ದು. ಹೀಗೆ ಹೇಳ್ತೀನಿ ಅಂತ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಈ ಮಗು ಪೂಜೆಯಲ್ಲಿ ಭಾಗವಹಿಸೋದು ಬೇಡ. ಶಾಸ್ತ್ರಿಗಳೇ, ನಿಮಗೆ ಹೇಳೋಷ್ಟು ನನಗೆ ತಿಳುವಳಿಕೆ ಇಲ್ಲ. ಆದರೂ ಸಂದರ್ಭ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಮಕ್ಕಳು ದೇವ್ರ ಪ್ರತಿಬಿಂಬ, ಪ್ರತಿರೂಪ. ಅವ್ರಿಗೇನು ದೋಷ, ಏನು ಶಾಸ್ತ್ರ? ಎಲ್ಲಿ ಕೂತ್ರೇನಂತೆ? ಆ ಹುಡುಗಿ ಅಲ್ಲೇ ಕೂತ್ಕೊಳ್ಳಿ ಬಿಡಿ, ಪೂಜೆ ನಡೀಲಿ. ಇಲ್ಲಮ್ಮ, ಯಾವುದು ಯಾವಾಗ ಅಡ್ಡಿ ಆಗತ್ತೆ, ಲೋಪ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದನ್ನು ಹೇಗಿದೆಯೋ ಹಾಗೆ ನಡೆಸಬೇಕಾಗತ್ತೆ. ಶಾಸ್ತ್ರ ಸಂಪ್ರದಾಯ ನಿಂತಿರೋದೇ ನಂಬಿಕೆ ಮೇಲಲ್ವಾ? ಅಂದಮೇಲೆ ಅದರ ಪ್ರಕಾರನೇ ಮಾಡಬೇಕಾಗತ್ತೆ. ಆಮೇಲೆ ಅದರಿಂದ ಏನಾದ್ರು ದೋಷ ಆಯಿತು ಅಂತಂದರೆ ಇಷ್ಟೆಲ್ಲ ಪೂಜೆ ಮಾಡಿದ್ದು ವ್ಯರ್ಥ ಆಗತ್ತಲ್ವಾ? ಆ ಕಾರಣಕ್ಕೆ ನಾನು ಹೇಳ್ತಿರೋದು, ಯಾರೂ ಅನ್ಯಥಾ ಭಾವಿಸ್ಬೇಡಿ. ಮಿಂಚು ಪಾಪ ಪುಟ ಪುಟು, ನೀನು ಬೇಜಾರು ಮಾಡ್ಕೋಬಾರ್ದು ಪುಟ. ಶಾಸ್ತ್ರಿಗಳು ಹೇಳಿದ್ದು ನಮ್ಮ ಒಳ್ಳೇದಕ್ಕೆ. ನಿನ್ನ ಅಪ್ಪಂಗೆ ಅಮ್ಮಂಗೆ ಈ ಮನೆಗೆಲ್ಲ ಒಳ್ಳೇದಾಗಲಿ ಅಂತ ತಾನೇ ಹೇಳೋದು. ನೀನು ಬೇಜಾರು ಮಾಡ್ಕೋಬಾರ್ದು ಕಂದ. ನಿನ್ನನ್ನು ಯಾರು ಹೊರಗಿನವರು ಅಂತ ನಾನು ತಿಳ್ಕೊಂಡೇ ಇಲ್ಲ, ತಿಳ್ಕೊಳ್ಳೋದು ಇಲ್ಲ. ನೀನು ನಮ್ಮನೆ ಪುಟಾಣಿ ಕಂದ, ನಮ್ಮೆಲ್ಲರ ಪ್ರೀತಿ ಮಗು ಪುಟ್ಟ ನೀನು.